ನಮಸ್ತೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಸಪ್ತ ಸಾಗರ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಸಪ್ತ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಸಾಗರ ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಪ್ತ ಸಾಗರವನ್ನು ಶೇಡಿಂಗ್ ಯಾವ ಥರ ನಾವು ಮಾಡಬೇಕು ಸರ್ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು. ಮತ್ತು ನಾನು ಈ ವಿಡಿಯೋದ ನಂತರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಂದು ಪಾರ್ಟ್ 1 ಮತ್ತು ಪಾರ್ಟ್ 2 ಇದು ಈಗ ಕಂಟಿನ್ಯೂ ಆಗ್ತದೆ. ಇದನ್ನು ಯಾವ ಥರ ಈಗ ಸಪ್ತ ಇದೆಯಲ್ಲ ಸಪ್ತ ಸಾಗರ ಅಂತ ಇದೆಯಲ್ಲ, ಇದನ್ನು ಶೇಡಿಂಗ್ ಯಾವ ಥರ ಮಾಡ್ಬೋದು ಅಂತ ನಾನೀಗ ಹೇಳ್ತಿದ್ದೇನೆ ನೋಡಿ. ಇವಾಗ ನಾನು ಯಾವುದು ಅಂದರೆ ಇದು ಆಕ್ಸ್ಫರ್ಡ್ ಬ್ಲೂ ಅಂತ ಗ್ಲೋಸ್ ಎನಮಲ್, ಇದು ಯಾವ ಕಲರ್ ಅಂದರೆ ಆಕ್ಸ್ಫರ್ಡ್ ಬ್ಲೂ ಗ್ಲೋಸ್ ಎನಮಲ್ ಅಂತ ಯೂಸ್ ಮಾಡಿದ್ದೆ. ಎನಮಲ್ ಅಂದರೆ ಇದು ಗ್ಲೋಸ್ ಎನಮಲ್ ಪೇಂಟ್ ಅಂತ. ನಂತರ ಬ್ಲ್ಯಾಕ್ ಕಲರ್, ಅದ್ರ ಯಾವುದಂದರೆ ಬ್ಲ್ಯಾಕ್ ಎನಮಲ್. ನಂತರ ಆಕ್ಸ್ಫರ್ಡಿಗೆ ಇದು ಶೇಡಿಂಗ್ ಮಾಡಲಿಕ್ಕೆ ನಾನು ಯಾವುದು ಫಿರೋಜಾ ಕಲರ್ ಇಟ್ಕೊಂಡಿದ್ದೇನೆ ನೋಡಿ. ಇದು ಫಿರೋಜಾ ಮತ್ತು ವೈಟ್ ಕಲರ್ ಇದೆ. ಆಕ್ಸ್ಫರ್ಡ್ ಬ್ಲೂ ಕಲರ್ ಯೂಸ್ ಮಾಡಿದ್ದೇನೆ ನೋಡ್ರಿ. ಇಲ್ಲಿ ಬ್ಲೂ ಯೂಸ್ ಮಾಡಿದ್ದೇನೆ. ಮತ್ತು ಈ ಕಡೆ ಕೆಳಗಡೆ ಬ್ಲೂ ಯೂಸ್ ಮಾಡ್ತಿದ್ದೇನೆ. ಕೆಳಗಡೆ ಬ್ಲೂ ಇದೆ ಮತ್ತು ಈ ಕಡೆ ಕೆಳಗಡೆ ಬ್ಲೂ ಯೂಸ್ ಮಾಡಿದ್ದೇನೆ ನೋಡಿ. ನಂತರ ಫಿರೋಜ್ ಕಲರ್ ತೆಗೆದುಕೊಳ್ತೇನೆ ಶೇಡಿಂಗ್ ಮಾಡಲಿಕ್ಕೆ ನೋಡ್ರಿ. ಈಗ ಇದು ನೋಡಿ, ಒಂದು ಪೋರ್ಷನ್ ಕಡೆ ಮಾತ್ರ ನಾನು ಏನು ಮಾಡ್ತೀನಿ, ಈ ಕಲರ್ ಲೈಟ್ ಕಲರ್ ತಗೊಂಡಿದ್ದೇನೆ. ಒಂದು ಪೋರ್ಷನ್ ಅಷ್ಟೇ ತಗೊಂಡಿದೆ ನೋಡ್ರಿ. ಹೇಗೆ ಇಲ್ಲಿ ತನ ನಂತರ ಈ ಕಡೆ ನೋಡ್ರಿ. ಈಗ ಈ ಸೈಡ್ ಹಾಕೊಂಡಿದ್ರೆ ಇಲ್ಲಿ ಈ ಕಡೆನೇ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಮತ್ತೆ ಇಲ್ಲಿ ಮೇಲ್ಗಡೆ ಪೋರ್ಷನ್ ಮತ್ತೆ ಯಾವ ಕಡೆ ಪೋರ್ಷನ್ ಆಗುತ್ತದೆ ಈ ಕಡೆ. ಮತ್ತೆ ಈ ಕಡೆ ಪೋರ್ಷನ್. ಮತ್ತೆ ಇದು ನಂತರ ನೋಡ್ರಿ, ಫ್ರೀಜ್ ತಗೊಂಡಿದ್ದಲ್ಲ, ಈಗ ಮತ್ತೆ ಏನು ಮಾಡ್ತಿದ್ದೀನಿ, ಅದನ್ನು ಲೈಟಾಗಿ ಶೇಡಿಂಗ್ ಮಾಡ್ತಾಯಿದ್ದೀನಿ ನೋಡ್ರಿ. ಈಗ ಮಿಕ್ಸಿಂಗ್ ಮಾಡಬೇಕು ಕಲರ್, ಅದಕ್ಕೊಂದು ಕಲರ್ ಮಿಕ್ಸಿಂಗ್ ಮಾಡ್ತಾ ಬರಬೇಕು ನೋಡ್ರಿ. ಈಗೆಲ್ಲೋ ಈಗ ಸ್ವಲ್ಪ ಮಿಕ್ಸಿಂಗ್ ಮಾಡಿದ್ದೇನೆ. ನೋಡಿ, ನಾನು ಫಸ್ಟ್ ಯಾವ ಕಲರ್ ತೊಗೊಂಡಿದ್ದೆ ಅಂದರೆ ಇದು ಫಿರೋಜ್ ನೋಡಿರಿ. ಮೇಲ್ಗಡೆ ಶೇಡಿಂಗ್ ಫಿರೋಜ್ ಮಾಡಿದ್ದೆ. ಮತ್ತು ಈಗ ಅದನ್ನೇ ಯಾವುದು ಆಕ್ಸ್ಫರ್ಡ್ ಬ್ಲೂ ಡಾರ್ಕನ್ನು ಮತ್ತೆ ತೊಗೊಂಡು ಮಾಡಿದ್ದೇನೆ, ಯಾಕಂದರೆ ಶೇಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ. ನೋಡಿರಿ, ಎರಡು ಕಲರ್ ಏನು ಮಿಕ್ಸಿಂಗ್ ಮಾಡ್ತಾ ಇದ್ದೆ, ಶೇಡ್ ಆಗ್ತಾಯಿದೆ ನೋಡಿ. ಇವಾಗ ಮತ್ತೆ ಫಿರೋಜ್ ತಗೊಳ್ತಿದ್ದೀನಿ.
ಫಿರೋಜ್. ಇದನ್ನು ಆಕ್ಸ್ಫರ್ಡ್ ಬ್ಲೂ ಯಾಕೆ ತಗೊಳ್ತೀನಿ ಅಂದರೆ ಅದು ಡಾರ್ಕ್ ಇರ್ತದೆ ಮತ್ತು ಫಿರೋಜ ಲೈಟ್ ಇರ್ತದೆ. ಅದನ್ನು ಎರಡು ಶೇಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಡಾರ್ಕ್ ಒಂದು ಲೈಟ್ ಕಲರ್ ತೆಗೆದುಕೊಳ್ಬೇಕು. ಈಗ ನಾನು ನೋಡಿ ಫಿರೋಜ್ ತಗೊಳ್ತಿದ್ದೀನಿ. ಲೈಟ್ ಬ್ಲೂ ಫಿರೋಜ್ ಅಂದರೆ ನೋಡ್ರಿ. ಈಗ ಇಲ್ಲ ಲೈಟ್ ಮೇಲ್ಗಡೆ ನೋಡಿ, ಈ ಪೋರ್ಷನ್ನು ಮೇಲ್ಗಡೆ ಪೋರ್ಷನ್ನು ಮತ್ತು ಲೆಫ್ಟ್ ಪೋರ್ಷನ್ನು ಅಪ್ಪರ್ ಪೋರ್ಷನ್ ಇವೆರಡಕ್ಕನ್ನು ನಾನು ಶೇಡಿಂಗ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಮಾಡ್ತಾ ಬರ್ತೀನಿ ನೋಡ್ರಿ. ಎಷ್ಟು ಕವರ್ ಮಾಡಬೇಕು. ನೆಕ್ಸ್ಟ್ ಮೇಲ್ಗಡೆ ನೆಕ್ಸ್ಟ್ ನೋಡಿ ಫಿರೋಜ್ ಮತ್ತು ಯಾವುದು ಡಾರ್ಕ್ ಬ್ಲೂ ತಗೊಂಡಿದ್ದೀನಿ. ಈಗ ಈ ಕಡೆ ಮಾಡ್ತಾ ಬರ್ತಿದ್ದೆ ನೋಡ್ರಿ, ಶೇಡಿಂಗ್ ಮಾಡ್ತಾ ನಾವಾಗ ಏನಾದ್ರು ಪೇಂಟ್ ಬ್ರಷ್ ಏನಾದರೂ ನಿಮ್ದು ಏನಾದರೂ ಸ್ವಲ್ಪ ದಪ್ಪ ಅಂದರೆ ಮೂಮೆಂಟ್ ಆಗ್ತಿಲ್ಲ ಅಂದರೆ ನೀವು ಸ್ವಲ್ಪ ತಿನ್ನರ್ ಹಾಕೊಳ್ಬೇಕು. ಮೂಮೆಂಟ್ ಆಗುತ್ತೆ, ತಿನ್ನರ್ ಆಗೋದು ಮತ್ತು ಈಸಿ ಆಗುತ್ತೆ. ಈಗ ನಾವು ಹೇಗೆ ವಾಟರ್ ಕಲರಿಂಗ್ ವಾಟ್ರನ್ನು ಮಿಕ್ಸ್ ಮಾಡಿ ಮಾಡ್ತೀವಿ ನೋಡಿರಿ, ಬ್ರಷನ್ನು ತೆಳ್ಳೆ ಮಾಡ್ಕೊಳ್ತೇವೆ ನೋಡಿರಿ, ಅದೇ ಥರ ಇದನ್ನು ತಿನ್ನರ್ ಯೂಸ್ ಮಾಡಬೇಕಾಗ್ತದೆ ಗ್ಲಾಸ್ ಎನಾಮಲ್ ಪೇಂಟಿಗೆ. ಪೋರ್ಷನ್ ಆಯ್ತು ನೋಡಿ. ಈಗ
ಜಸ್ಟ್ ಮೂಮೆಂಟ್ ಮಾಡುವಾಗ ಅದನ್ನು ಇದನ್ನು ಹಾಕಿರ್ತೀನಿ ನೋಡಿರಿ ಟಿಪ್ಸ್. ಇದು ನೋಡಿರಿ ಈಗ ಬ್ರಷನ್ನು ಈ ಥರನೇ ಶೇಪ್ ತರೋದು, ಈಸಿಯಾಗಿ ಫಿನಿಶಿಂಗ್ ಬರ್ತದೆ. ನಿಧಾನವಾಗಿ ಈಗ ಮತ್ತೆ ಡಾರ್ಕ್ ಎನಮಲ್ ಇದು ಬ್ಲೂ ತಗೊಂಡಿದ್ದೀನಿ, ಡಾರ್ಕ್ ಬ್ಲೂ. ನೋಡಿ ಇವಾಗ ಎಷ್ಟು ತನ ಆಯಿತು. ಮತ್ತು ಸ್ವಲ್ಪ ಇಲ್ಲೆಲ್ಲ ಮತ್ತು ಸ್ವಲ್ಪ ಲೈಟಾಗಿ ಮತ್ತು ಚೆನ್ನಾಗಿ ಕಾಣ್ತದೆ ನೀಲಿ. ಇವಾಗ ನಾನು ಕೆಳಗಡೆ ಇದೆ ಪೋರ್ಷನ್ ಈಗ ನಾವು ಈ ಬೆರಳುಗಳನ್ನು ನಿಧಾನವಾಗ ಟರ್ನ್ ಮಾಡೋದು. ಬ್ರಷನ್ನು ಅವತ್ತು ಟೈಟಾಗಿ ಹೋಲ್ಡ್ ಮಾಡಬಾರ್ದು. ಸೊ ನೋಡಿ ಈ ಥರ ಸ್ಮೂತಾಗಿ ಟರ್ನ್ ಮಾಡಬೇಕು ಮತ್ತು ಸ್ಮೂತಾಗಿ ಹೋಲ್ಡ್ ಮಾಡಬೇಕು. ಮಾಡ್ತಿದ್ದೇನೆ. ಇದು ಡಾರ್ಕ್ ಬ್ಲೂ ತೊಗೊಂಡಿದ್ದೇನೆ. ಸ್ವಲ್ಪ ಇದೇನಂದರೆ ಫಿನಿಶಿಂಗ್ ಅದಂದರೆ ಪೇಂಟನ್ನು ಸ್ವಲ್ಪ ಈ ಡಾರ್ಕನ್ನು ಸ್ವಲ್ಪ ಎಲ್ಲ ಪ್ರಿಂಟ್ ಮಾಡ್ಕೊಳ್ಬೇಕು ಫಸ್ಟ್. ಅಂದರೆ ಇದು ಸ್ಪ್ರೆಡ್ಡಿಂಗ್ ಮಾಡಿದ ನಂತರ ಈ ಲೈಟ್ ಕಲರ್ ನಾವು ತಗೊಳ್ತೇವಲ್ಲ ಅವಾಗ ಸ್ಪ್ರೆಡ್ಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಮ್ದು ಯಾವ ಪೋರ್ಷನ್ ಅಂದರೆ ಈಗ ರೈಟ್ ಪೋರ್ಷನ್ ಮಾತ್ರ ಡಾರ್ಕಾಗಿ ಯೂಸ್ ಮಾಡ್ತಿದ್ದೇನೆ ನೋಡಿರಿ. ಈಗ ಈ ಕಡೆ ಡಾರ್ಕ್ ಇದೆ, ಇಲ್ಲಿ ಡಾರ್ಕು, ಇಲ್ಲ ಡಾರ್ಕ್ ಮೇಲೆ ಹಂಗೆ ಇಲ್ಲಿ ಬಾಟಮ್ ಪೋರ್ಷನ್ ಮೇಲಿಂದ ಇಲ್ಲಿ ಬಾಟಮ್, ಈ ಕಡೆ ರೈಟ್ ಪೋರ್ಷನ್ ಇಷ್ಟು ಡಾರ್ಕ್ ಬರ್ತದೆ. ಇವಾಗ ಎಷ್ಟು ಮಾಡ್ತಿದ್ದೇನೆ ಇವಾಗ ನೆಕ್ಸ್ಟ್ ಎಷ್ಟು ಬರ್ಕೊಂಡಿದ್ದೆ ನೋಡಿರಿ. ಇದೆಲ್ಲ ಡಾರ್ಕನ್ನು ತಗೊಂಡ್ಕೊಂಡೆ ನಂತರ ಈ ಕಡೆ ಪೋರ್ಷನ್ ಮಾಡ್ತಿದ್ದೇನೆ. ನೋಡಿ ನಂತರ ಏನಿದೆ ಮೇಲ್ಗಡೆ ಸ್ವಲ್ಪ ಇಷ್ಟೊಂದು ಹಾಕೊಂಡ್ರೆ ಫಸ್ಟ್ ಈ ಥರ ಒಂದಲ್ಲ ಎಲ್ಲೆಲ್ಲಿ ಬರ್ತದೆ ನೋಡಿರಿ ಅಂತ ನಾನು ನೋಡಿ ತೋರಿಸ್ತೇನೆ. ಇದಿಷ್ಟು ಹಾಕೊಂಡಿದ್ದೇನೆ. ನಂತರ ಇಲ್ಲಿ ಮೇಲ್ಗಡೆ ಎಲ್ಲೆಲ್ಲಿ ಬರ್ತದೆ ಫಸ್ಟ್ ತೋರಿಸ್ತೇನೆ ನೋಡಿರಿ. ಈಗ ಬಂದಿದೆ. ಇವಾಗ ನಂತರ ಈ ಕಡೆ
ಇಲ್ಲೆಷ್ಟು ನೋಡಿ, ಈ ಪೋರ್ಷನ್ ಅಷ್ಟು ತುಂಬ್ಕೊಳ್ತಾ ಹೋಗ್ಬೇಕು ಅಷ್ಟು. ನಂತರ ಈ ಕಡೆ ಮತ್ತೆ ಈ ಕಡೆ ಮಾಡ್ತೀನಿ ಪೋರ್ಷನ್. ಸ್ವಲ್ಪ ಆ ಕಲರ್ ಯಾವುದು ಡಾರ್ಕ್ ಮತ್ತು ಲೈಟ್ ಕಲರ್ ಅಂತಂದು ಯಾವುದು ನೋಡ್ರಿ, ಎರಡು ಕಲರ್ ಇಟ್ಕೊಳ್ಬೇಕು. ಯಾವುದಂದ್ರೆ ಡಾರ್ಕ್ ಮತ್ತು ಲೈಟ್, ಅದು ಶೇಡಿಂಗಿಗೆ ಎಷ್ಟು ಅನುಕೂಲ ಆಗ್ತದೆ ನೋಡ್ರಿ. ಈಗಿಲ್ಲ ಇದು ಸ್ವಲ್ಪ ನೋಡ್ರಿ, ಒಟ್ಟು ಮಿಕ್ಸ್ ಆಗ್ಬೇಕು ಕಲರ್ಗಳು, ಅವಾಗ ಶೇಡಿಂಗ್ ಚೆನ್ನಾಗಿ ಕಾಣಿಸ್ತದೆ. ಒಟ್ಟು ಇಲ್ಲೇ ಅದು ಸ್ವಲ್ಪ ಅದು ನಂತರ ಒಣಗ್ತಾ ಬಂದ ಮತ್ತೆ ಚೆನ್ನಾಗಿ ಕಾಣಿಸ್ತದೆ. ಡ್ರೈ ಆಗ್ತಾ ಬರಬೇಕು, ಅವಾಗ ಮತ್ತೆ ಸ್ವಲ್ಪ ಅಥವಾ ಸ್ವಲ್ಪ ಶೇಡಿಂಗ್ ಮಾಡ್ತಾ ಬರಬೇಕು. ನೋಡಿ ಹೀಗೆ ಈಗ ಇಲ್ಲಿ ಪೋಷನ್ ಇದನ್ನು ಲೈಟಾಗಿ ನೋಡಿ ಸ್ಪ್ರೆಡ್ ಮಾಡಬೇಕು. ಈ ಥರ ಇಲ್ಲೇ ಸರಿ ನೋಡಿ. ನಂತರ ಮೇಲ್ಗಡೆ ಪೋಷನ್ ಒಂದು ಸ್ವಲ್ಪ ನೋಡಿ, ಇಲ್ಲ ಯಾಕೆ ಕಾಣ್ತದೆ ನೋಡಿ. ಇದನ್ನು ಈ ಥರ ಲೈಟಾಗಿ ಯಾವುದು ಡಾರ್ಕೆ ತಗೊಳ್ಬೇಕು, ಸ್ವಲ್ಪ ಡಾರ್ಕ್ ಮತ್ತು ಲೈಟು ಬ್ಲೂ ತಗೊಂಡ್ರೆ ನಡೀತದೆ. ಕ್ಲೀನಾಗಿ ಅದನ್ನು ನೀಟಾಗಿ ಮತ್ತೆ ಮಾಡಬೇಕು, ಕ್ಲೀನಾಗಿ ಶೇಡಿಂಗ್ ಮಾಡ್ತಿರ್ಬೇಕು. ಏನು ನೋಡಿ ಈಗ ಒಂದು ಸ್ವಲ್ಪ ಜಸ್ಟ್ ಈಗ ಹೇಳಿಬಿಟ್ರೆ ನೋಡಿ, ಅಷ್ಟೇ ಇದು ಚೆನ್ನಾಗಿರುತ್ತೆ ನೋಡಿ. ನೋಡಿ ಫ್ರೀಯಾಗಿ ಹೇಳಿದೆ. ಎಷ್ಟಾಯ್ತು ಇವಾಗ. ನಂತರ ಇನ್ನೊಂದು ಸ್ವಲ್ಪ ಇದೆ ನೋಡಿ ಬಾಕಿ. ಈಗ ನಂತರ ಮತ್ತೆ ಆ ಕಡೆ ಇದೆ ಅಂದರೆ ಈ ಸೈಡ್ ಇದೆ ಲೈಟಾಗಿ ನೋಡಿ, ಇಷ್ಟಾಯ್ತು ಇವಾಗ. ನಂತರ ಸರ್ ಬಂದ್ಬಿಟ್ಟು ಮಾಡೋಣ ನೋಡಿ. ಸ್ಟೆಪ್ ಫಸ್ಟ್ ಪೋರ್ಷನ್ ನೋಡ್ಕೊಳ್ರಿ. ಈಗ ಇಲ್ಲೆಷ್ಟೇ ಆಗ್ತಿದೆ ನೋಡಿರಿ, ಎಷ್ಟು. ಈಗ ಈ ಕಡೆ ಲೆಫ್ಟ್ ಪೋರ್ಷನ್, ನಂತರ ಆ ಕಡೆ ಈ ಕಡೆ ಮತ್ತು ಲೆಫ್ಟ್ ಪೋರ್ಷನ್, ನಂತರ ಇದು ಲೆಫ್ಟ್ ಪೋರ್ಷನ್, ಈ ಕಡೆ ಸ್ವಲ್ಪ ಲೈಟ್ ಮೇಲ್ಗಡೆ, ಅದು ಮೇಲ್ಗಡೆ ಪೋರ್ಷನ್ಗೆ ಬರ್ತದೆ.
ಅಂದರೆ ಈ ಕಡೆ ಇಷ್ಟೇ ಅಲ್ಲ. ಈಗ ನೋಡಿ ಸ್ಪ್ರೆಡ್ ಮಾಡೋದು. ಈಗ ಒಂದೇ ಸಲ ಸ್ಪ್ರೆಡ್ ಆಗಲ್ಲ ಅದು, ಯಾವುದೇ ನೀವು ಲೈಟ್ ಎರಡು ಮಾರ್ಕಿಂಗ್ ಕಾಣ್ತಾ ನೋಡಿರಿ. ನೀವು ಹೀಗೆ ಇಟ್ಬಿಟ್ರೆ ಈಗ ನೀವು ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗಿ ಈಗ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ. ಈಗ ಮಾಡಬೇಕಂದ್ರೆ ನಾವು ಇದೇ ಥರ ಈಗ ಮಾಡ್ಲಿಕ್ಕೆ ಹೋದರೆ ಅಷ್ಟು ನೋಡಿ ಫಿನಿಶಿಂಗ್ ಆಗ್ತಿದೆಯಾ ಇಲ್ಲ, ಬರೋದಲ್ಲ, ಹೀಗೆ ಗೆರೆನೇ ಬರ್ತಾ ಹೋಗ್ತದೆ, ಬಿಟ್ಟರೆ ಆಗಲ್ಲ. ಈಗ ನಾವೇನು ಮಾಡ್ತೇನೆ, ಮತ್ತು ಡಾರ್ಕ್ ಕಲರ್ ತಗೊಳ್ತಿದ್ದೇನೆ. ಅದೇ ಕಲರ್ ಡಾರ್ಕ್ ತಗೊಳ್ಳಿ ನೋಡಿರಿ. ಈಗ ಲೈಟಾಗಿ ಶೇಡಿಂಗ್ ಮಾಡ್ತಾ ಬರ್ರಿ ನೋಡಿ ಈ ಥರ ಆಗುತ್ತೆ. ಇಷ್ಟು ಕ್ಲೀನ್ ಬರ್ತದೆ ಡಾರ್ಕ್. ಈಗ ಈ ಥರ ಪೋರ್ಷನ್ನೆಲ್ಲ ಶೇಡಿಂಗ್ ಮಾಡ್ತಾ ಬಂದೆ. ನಂತರ ಈಗ ಮೇಲ್ಗಡೆ ಇದು ಇಲ್ಲಿಂದ ತಗೊಳ್ರಿ ಸ್ವಲ್ಪ ನೋಡಿ. ಈಗ ನೆಕ್ಸ್ಟ್ ನೋಡಿ, ನಾನೀಗ ಹೇಳಿದ್ನಲ್ಲ, ಈಗ ಮತ್ತೆ ಇಲ್ಲಿ ನೋಡಿರಿ ಡಾರ್ಕ್ ಯೂಸ್ ಮಾಡಿ ನಿಧಾನ ಸ್ಪ್ರೆಡಿಂಗ್ ಮಾಡ್ಕೊಂಡು ಬಂದೆ ನೋಡಿ. ಈಗ ಇವಾಗ ಮತ್ತೆ ಇಲ್ಲಿ ನೋಡಿ ಯಾವ ಥರ ನೋಡಿ, ಹಿಂಗೆ ನೋಡಿ ಎಷ್ಟು ಫಿನಿಶಿಂಗ್ ಈ ಥರ ಬರಬೇಕಿದೆ. ನೀವು ಯಾವ ಥರ ಅಕ್ಷರ ಬರೆದ್ರೂ ಕೂಡ ಹೀಗೆ ಶೇಡಿಂಗ್ ಇದೇ ಥರ ಮಾಡ್ಬೋದು ನೋಡಿ. ಅದೇ ಒಂದು ನಾರ್ಮಲ್ ಅಕ್ಷರ ನಾವು ಬರ್ಕೊಳ್ತೇವೆ ಅಷ್ಟು ಅದೇ ಥರ ಬರೆದ್ರು ಇದೇ ಥರ ಶೇಡಿಂಗ್ ಮಾಡೋದು ವಿಧಾನ, ಶೇಡಿಂಗ್ ಮಾಡೋ ವಿಧಾನ ಇದು ಪರ್ಪಸ್. ನಂತರ ನೋಡಿರಿ ಈಗ ಮತ್ತೆ ನಾನು ಏನು ಮಾಡಿದೆ, ಸ್ವಲ್ಪ ಲೈಟ್ ನೋಡಿ, ಅಂದರೆ ಸ್ವಲ್ಪ ಶೇಡಿಂಗ್ ಎಲ್ಲಿ ತನಕ ನಿಮ್ಗೆ ಕರೆಕ್ಟ್ ಕ್ಲೀನಾಗಿ ಕಂಪ್ಲೀಟ್ ಆಗ್ತಾ ಅಲ್ಲಿ ತನಕ ಇದೇ ಥರ ಯೂಸ್ ಮಾಡಿ ನೋಡಿರಿ. ಈಗ ಆಯಿತಾ. ಇವಾಗ ಈ ಕಡೆ ಲೈಟ್, ಈಗ ಈ ಕಡೆ ಪೋರ್ಷನಿಗೆ ಒಂದು ನಮ್ಮ ಶೇಡಿಂಗ್ ಇದೆ, ಅದು ನಂತರ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಇದನ್ನು ಕ್ಲೀನಾಗಿ ಇದು ಮುಗಿಸ್ಕೊಳ್ತಿದ್ದೇನೆ. ಈಗ ನೆಕ್ಸ್ಟ್ ಈಗ ಈ ಕಡೆ ನೋಡಿ ನಾನು ಸಹ ಲೈಟಾಗಿ ಆಲ್ರೆಡಿ ಇದು ಈಗ ಲೈಟ್ ಕಲರ್ ತಗೊಳ್ತೇನೆ. ಈ ಕಡೆ ಇಲ್ಲಿ ನೋಡಿ ಇಷ್ಟ. ನಂತರ ಇಲ್ಲಿ ಮೇಲ್ಗಡೆ ಈ ಪೋರ್ಷನ್ ಆಯಿತಾ. ನಂತರ ಈ ಕಡೆ ಇವಾಗ ಈ ಕಡೆ ಇದು ಹೌದು, ಇದು ಪೋರ್ಷನ್ ಹೌದು, ಬಟ್ ಅದಕ್ಕೆ ಮತ್ತೊಂದು ಶೇಡಿಂಗ್ ಅಂದರೆ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೇನೆ ನಂತರ. ಈಗ ನೋಡಿರಿ ಇವಾಗ ಈ ಕಡೆ ಯಾವಾಗ ನಾವೇನು ಲೈಟ್ ಕಲರ್ ತೊಗೊಂಡಿದ್ದೆ ಈ ಕಡೆ ಮತ್ತು ಈ ಕಡೆ ಡಾರ್ಕ್ ತೊಗೊಂಡನ್ನು ಶೇಡಿಂಗ್ ಮಾಡ್ತಿದ್ದೇನೆ. ಈಗ ಇಷ್ಟು ಸ್ಮೂತಾಗಿ ಬರಬೇಕು ನಿಮ್ಮ ಬ್ರಷ್ ಮೂಮೆಂಟ್ ಯಾವ ಥರ ಇರಬೇಕಂದ್ರೆ ಸ್ಮೂತಾಗಿ ರನ್ನಿಂಗ್ ಆಗ್ತಾ ಇರಬೇಕು. ಈಗ ಇದು ನೋಡಿರಿ ಇಷ್ಟು ಈಸಿಯಾಗಿ ಈ ಥರ ನೋಡಿ, ಈ ಥರ ಟರ್ನಿಂಗ್ ಹೊಡೆದಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಈ ಕಡೆ ಮತ್ತು ಎಲ್ಲಿದೆ ಮತ್ತು ಮೇಲ್ಗಡೆ ಇವಾಗ ಇಲ್ಲಿ ಏನಂದ್ರೆ ಇಲ್ಲಿ ಲೈಟ್ ಯೂಸ್ ಮಾಡ್ತಿದ್ದೇನೆ, ಜಸ್ಟ್ ಲೈಟ್. ಈಗ ಇದು ಕೂಡ ಲೈಟ್. ಸರಿ, ಇವಾಗ ನಾನೀಗ ಟೋಟಲ್ ಒಂದು ಶೇಡಿಂಗ್ ಮುಗಿಸ್ಕೊಂಡಿದ್ದೇನೆ. ಈಗ ಲೈಟಾಗಿ ಮತ್ತೇನು ಮಾಡ್ತಿದ್ದೇನೆ, ಈಗ ಲೈಟಾಗಿ ಸ್ವಲ್ಪ ಈಗ ವೈಟ್ ತಗೊಳ್ತೇನೆ. ಯಾವುದಕ್ಕೆ ಮತ್ತು ಲೈಟು ಯಾವುದು ಈ ಫಿರೋಜಿಗೆ ಮತ್ತು ವೈಟ್ ಮಿಕ್ಸ್ ಮಾಡಿದ್ದೇನೆ, ಮತ್ತು ಲೈಟ್ ಆಗುತ್ತೆ ಅದು. ಈಗ ಇಲ್ಲಿ ಲೈಟ್ ಇಷ್ಟು ಹಾಕಾಗುತ್ತೆ ನೋಡಿ. ಈಗ ಅದಕ್ಕೆ ಮತ್ತೆ ಈ ಫಿರೋಜ
ನೋಡಿ ಫಸ್ಟ್ ವೈಟ್ ನಾನು ಆವಾಗ ಏನು ಮಾಡಿದೆ, ಲೈಟ್ ಬ್ಲೂ ತೊಗೊಂಡಿದ್ದೆ, ಅದಕ್ಕೆ ಡಾರ್ಕ್ ಬ್ಲೂ ತೊಗೊಂಡಿದ್ದೆ. ಮತ್ತು ಈಗ ಪ್ಯೂರ್ ಇದು ಲೈಟ್ ಬ್ಲೂ ತೊಗೊಂಡೆ ಮತ್ತು ಅದಕ್ಕೆ ವೈಟ್ ಮಿಕ್ಸ್ ಮಾಡಿದ್ದೇನೆ. ಈಗ ಅದು ಬ್ರಷ್ ಮೂಮೆಂಟ್ ಆಗ್ತಲ್ಲ. ಇವಾಗ ಏನು ಮಾಡಬೇಕು ನಾವು ಅಂದರೆ, ಏನು ಯೂಸ್ ಮಾಡಬೇಕಲ್ಲ ಅಂದರೆ ಥಿನ್ನರ್ ಯೂಸ್ ಮಾಡಬೇಕು. ಥಿನ್ನರ್ ನಾನೀಗ ಸ್ವಲ್ಪ ಇಲ್ಲೇ GP ಥಿನ್ನರ್ ತೊಗೊಂಡಿದ್ದೇನೆ, ಇದನ್ನು ಯೂಸ್ ಮಾಡ್ತಿದ್ದೇನೆ. ಸ್ವಲ್ಪ ಸ್ಪ್ರೆಡ್ ಆಗ್ತದೆ. ಮಾಡಿದೆ ಡಾರ್ಕು, ಲೈಟು ಮತ್ತು ಇದು ಫಿರೋಜ. ಈಗ ಸ್ವಲ್ಪ ಅಲ್ಲೆಲ್ಲ ಜಾಸ್ತಿ ಆದಾಗ ಸ್ವಲ್ಪ ಥಿನ್ನರನ್ನು ಯೂಸ್ ಮಾಡಿದ್ದೇನೆ. ಅಂದರೆ ಅದು ಸ್ವಲ್ಪ ತೆಳ ಇದು ಮಾಡ್ತದೆ, ಥಿನ್ನಿಂಗ್ ಲೇಯರ್ ನೋಡಿ, ಈಸಿಯಾಗಿ ಮೂಮೆಂಟ್ ಆಗುತ್ತೆ. ಇವಾಗಿಂದ ಕೂಡ ಅದೇ ಥರ ನಂತರ ಈ ಕಡೆ ನಂತರ ನೋಡಿ ಇಲ್ಲೆಲ್ಲ ಹಾಕೊಂಡು ತೊಗೊಬಿಡ್ತಾನೆ ಸ್ವಲ್ಪ ಲೈಟಾಗಿ. ಇವಾಗ ಮತ್ತು ಈ ಕಡೆ ಆಯ್ತು ನೋಡ್ರಿ ಸ್ವಲ್ಪ. ಈಗ ನಂತರ ಮತ್ತು ಇದು ಸ್ವಲ್ಪ ನೋಡ್ರಿ, ಈಗೆಲ್ಲ ಲೈಟ್ ಕಲರ್ ನಾನು ಸ್ವಲ್ಪ ಲೈಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಕಡೆ ನೋಡಿ ಸ್ವಲ್ಪ ಲೈಟ್ ಮಾಡ್ತಿದ್ದೇನೆ. ಈ ಥರ ಮತ್ತು ಸ್ವಲ್ಪ ಲೈಟ್ ಹಾಕಿದ್ರೆ ಮತ್ತು ನೋಡಿ
ತಗೊಳ್ತದೆ. ನಂತರ ಈ ಕಡೆ ಸ್ವಲ್ಪ ಲೈಟ್ ಈ ಕಡೆ ಇಲ್ಲಿ ಸ್ವಲ್ಪ ಈಗ ಈಸಿಯಾಗಿ ನೀವು ಮಾಡ್ಕೊಳ್ತಾ ಬರಬೇಕಿದೆ. ಇದೇ ಥರನೇ ಶೇಡಿಂಗು ಇಷ್ಟಾದಮೇಲೆ ಟೋಟಲ್ ಇದೊಂದು ಹಂತ ನೋಡಿ. ಮೂಮೆಂಟ್ ನೋಡಿ, ನಾವು ಬ್ರಷ್ ಯಾವ ಥರ ಮಾಡ್ತೀವಿ ಅದೇ ಥರ ಅಕ್ಷರ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಕಲರ್ಗಳು ನೀಟಾಗಿ ಕಾಣಿಸ್ತದೆ ಮತ್ತು ಸುಂದರವಾಗಿ ಕಾಣಿಸ್ತದೆ ನಮಗೆ. ನಂತರ ಸ್ವಲ್ಪ ನೀಲಿ, ನಂತರ ನೀರು ತಗೊಂಡು ಸ್ವಲ್ಪ ಲೈಟ್ ಓಕೆ. ನಾನು ಇದಕ್ಕೊಂದು ಬರ್ತಿದ್ದೇನೆ. ಈ ಕಡೆ ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇತ್ತು. ನಂತರ ಓಕೆ, ಈಗ ನಾವು ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ಲಾಸ್ಟಿಗೆ. ಇವಾಗ ಇದಾಯಿತು. ಸ್ಕಿಪ್ ಮಾಡದೆ ನೋಡ್ಬೇಕು ನೀವು, ಯಾಕಂದರೆ ಪ್ರತಿಯೊಂದು ಹಂತನೂ ನಾನು ಹೇಳ್ಕೊಡ್ತಿರ್ತೇನೆ ನಿಮಗೆ. ಥರ ಮತ್ತು ಸ್ವಲ್ಪ ಲೆಂದಿ ವಿಡಿಯೋ ಆಗೋದ್ರಿಂದ ಸ್ವಲ್ಪ ಅದರ ಪ್ರತಿಯೊಂದು ಬೇಸಿಕ್ ಐಡಿಯಾಗಳು ಇರ್ತವೆ ಅಲ್ಲಿ. ಆ ಐಡಿಯಾನ ನಾನು ತಮಗೆ ಹೇಳ್ಕೊಡ್ತಾ ಇರ್ತೇನೆ. ಇವಾಗ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಯಾವ ಥರ ಶೇಡಿಂಗ್ ಮತ್ತು ಏನು ತೊಗೊಳ್ಬೇಕಂತ ಇದು ಕೂಡ ಈಗ ಹೇಳ್ತೀನಿ ನೋಡಿರಿ. ಇವಾಗ ನೆಕ್ಸ್ಟ್ ರದಲ್ಲಿ ಕಡೆ ಸ್ವಲ್ಪ ಲೈಟ್ ಏನಂದರೆ ಇಲ್ಲಿ ಸ್ವಲ್ಪ ಎತ್ಕೊಂಡು ಲೈಟ್ ನಂತರ ಈ ಕಡೆ ಸರಿ. ಇವಾಗ ತಯಾರಾಯಿತು. ಈಗ ಪ್ರತಿ ಅಕ್ಷರ ಈಗ ನಾವೇನು ಮಾಡಬೇಕಂದ್ರೆ, ಈಗ ಸಿಂಪ್ಲಿ ಮತ್ತೊಂದು ಇದಿದೆ. ಮತ್ತೊಂದು ಸ್ವಲ್ಪ ಈಗ ಏನೇನಂದರೆ ಈ ಇದಿದೆಯಲ್ಲ ನಮ್ಮ ತಲೆ ಗಂಟಿದೆಯಲ್ಲ, ಅದಕ್ಕೆ ಯಾವ ಥರ ಮತ್ತೀಗ ಶೇಡಿಂಗ್ ಮಾಡೋದು ಅಂತ ಹೇಳ್ತೀನಿ ನೋಡಿರಿ. ಈಗ ಅದು ಯಾವ ತಗೊಳ್ಬೇಕು, ನಾವು ಲೈಟ್ ಬ್ಲೂ ತಗೋಬೇಕು. ಇದೆ ಈ ಥರ ನೋಡಿ. ಈಗ ಅದು ಅದಕ್ಕೊಂದಾಯ್ತು. ನಂತರ ಇದಕ್ಕೆ ಅದು ಗಾಕೋದೆ ಕೂಡ ಗಾಕಾಯ್ತು ನೋಡಿರಿ. ನಂತರ ಮತ್ತು ಅದು ಈ ಕಡೆ ಯಾವುದು ಸಾ ಸಾಕು. ನಂತರ ಮತ್ತೆಲ್ಲಿ ಬರುತ್ತೆ
ಆಯಿತು. ನಂತರ ಈಗ ಪಾಪ್ ಮಾಡ್ತೇನೆ ನೋಡಿ. ಪಾಕ್ ಮತ್ತೊಂದು ಯಾವುದೇ ಉಳಿತು ಲಾಸ್ಟ್. ಸಾರಿ, ಎಷ್ಟು ತನಕ ಈಗ ಮತ್ತೇನು ಮಾಡ್ಬೋದು ಅಂದರೆ, ನಾವು ಮತ್ತು ಲೈಟ್ ಸ್ವಲ್ಪ ಯಾವುದೋ ವೈಟ್ ತಗೊಳ್ತೀನಿ ಅಂದರೆ, ವೈಟನ್ನು ತಗೊಂಡು ಸ್ವಲ್ಪ ಒಳಗೆ ನೋಡಿ, ಇಷ್ಟೇ ಇಲ್ಲೇ ಒಳಗಷ್ಟೇ ಮಾಡಬೇಕು. ಎಲ್ಲೆಡೆ ಹಿಂದೆ ಈ ಥರ ಮಾಡಿ ಮತ್ತೊಂದು ಕಾಣ್ತದೆ. ಈ ಥರ ಮಾಡ್ತಾ ಬಂದೆ. ಶೇಡಿಂಗ್ ಇಲ್ಲೂ ಕೂಡ, ಇಲ್ಲೂ ನಂತರ ಲಾಸ್ಟ್ ಒಂದು ಇದೆ. ಲಾಸ್ಟ್ ಒಂದೊಂದು ಬಿಟ್ಟಿದ್ವಿ ನೋಡಿ. ಮತ್ತೊಂದು ಇಲ್ಲಿ ಮಿಸ್ ಆಗಿದೆ ಅಂತ ನೋಡ್ತಿದ್ದೇನೆ. ಈ ಕಡೆ ಒಂದು ನೋಡಿ ಮಿಸ್ ಆಗಿಬಿಟ್ಟಿದೆ. ಇಲ್ಲೂ ಕೂಡ ಅದೇ ಥರ ಮಾಡಿ. ಇದು ವೈಟ್ ಆಯಿತು ಸ್ವಲ್ಪ ಜಾಸ್ತಿ, ಅಂದರೆ ಅವು ವೈಟ್ ತಗೊಂಡಿದ್ದೆ, ಅದಕ್ಕೋಸ್ಕರ ವೈಟ್ ಜಾಸ್ತಿ ಆಯಿತು ನೋಡಿ. ಇದಿಷ್ಟು ತನ ಆಯಿತು. ಈಗ ನಂತರ ನಾನು ನಾನೀಗ ಏನು ಮಾಡ್ತಿದ್ದೇನೆ, ಈಗ ಸ್ವಲ್ಪ ಅದು ಬ್ಲ್ಯಾಕ್ ತಗೊಳ್ತಿದ್ದೇನೆ. ಮತ್ತು ಬ್ಲ್ಯಾಕು ಮತ್ತು ಆಕ್ಸ್ಫರ್ಡ್ ಬ್ಲೂ ಎರಡೂ ಕೂಡ ನಾನು ಯೂಸ್ ಮಾಡ್ತಿದ್ದೇನೆ ಇವಾಗ. ಬ್ಲ್ಯಾಕ್ ಯಾಕಂದರೆ ಮತ್ತೆ ನೋಡಿ ಯಾವ ಕಡೆ ಮತ್ತು ಎಲ್ಲಿ ಶೇಡಿಂಗ್ ಮಾಡ್ತಿದ್ದೇನೆ ಅಂದರೆ, ಬ್ಲ್ಯಾಕು ಮತ್ತು ಎರಡು, ಮತ್ತು ಈ ಬ್ಲ್ಯಾಕ್ ಸ್ವಲ್ಪ ತಗೊಂಡಿದ್ದೇನೆ ಮತ್ತು ಆಕ್ಸ್ಫರ್ಡ್ ಬ್ಲೂ. ಈಗ ಇದನ್ನು ಇಲ್ಲ ಈ ಕಡೆ ಕೆಳಗಡೆ ಈಗ ಅಪ್ಪರ್ ಪೋರ್ಷನು ಸೆಲೆಕ್ಟ್ ಆಗಿದೆ. ಇದು ಈಗ ಈ ಕಡೆ ಪೋರ್ಷನ್ನು ನನಗೊಂದು 2 ಕಡೆ ಇದೆ, ಇಲ್ಲೊಂದು ಬಿಟ್ಟಿದ್ದೇನೆ, ಅದೊಂದು ಈಗ ನಾನು ಕಂಪ್ಲೀಟ್ ಮಾಡ್ತೇನೆ. ಯಾಕಂದರೆ ಪೇಂಟು ಚೇಂಜಸ್ ಆಗಿದೆ ಅಂತಲ್ಲ. ಈಗ ಕೆಳಗಡೆ ಪೋರ್ಷನ್ ಮುಗಿಸ್ಕೊಂಡ್ಬಿಡೋಣ. ಆಯಿತು. ಮತ್ತೆಲ್ಲಿ ಬರ್ತದಂದರೆ ಇದು ಬ್ಲ್ಯಾಕು, ನಂತರ ಈ ಕಡೆ ಬ್ಲ್ಯಾಕ್ ನೋಡಿರಿ. ಈಗ ಇಲ್ಲಿ ಕೆಳಗಡೆ ಎಲ್ಲ ಪೋರ್ಷನ್ ನಾನು ಏನು ಮಾಡಿದ್ದೇನೆ, ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿದ್ದೇನೆ. ಮತ್ತು ನಮ್ಮದು ಮತ್ತು ಯಾವುದು ಅಂದರೆ, ಈಗ ಒಂದು ಕೆಳಗಡೆ 2 ಕಡೆ ಒಂದು ನಾವು ಮತ್ತೆ ಮಿಸ್ ಆಗಿದೆ. ಮಿಸ್ ಆದದ್ದನ್ನು ನಾನು ಮತ್ತೆ ಸೊ ಆವಾಗ 2 ಕಡೆ ಮಿಸ್ ಮಾಡಿದ್ದೇನೆ. ಅಲ್ಲ ಅಂದರೆ ಇದೆ ಈ ಕಡೆ ಒಂದೊಂದು. ಇದೊಂದು ಹೌದು, ಮತ್ತೆ ಎಲ್ಲಿ ಹೇಳಿ. ಸೊ ಇವಾಗ ನಾವು ನೋಡಿ ಟೋಟಲ್ ಆಗಿ ಒಂದು ಈಗ ಅಕ್ಷರದ ಶೇಡಿಂಗ್ ಯಾವ ಥರ ಇದೆ ಮತ್ತು ನಾವು ಮತ್ತು ಶೇಡಿಂಗ್ ಮಾಡ್ತಿದ್ರೆ ಮತ್ತು ಈಗ ನೋಡಿ ಕಾಣಿಸ್ತಿದೆ. ಈಗ ನಮ್ಮದೊಂದು ಶೇಡಿಂಗ್ ಆಗಿದೆ. ಈಗ ಟೋಟಲ್ ಸಪ್ತಸಾಗರ ಟೋಟಲ್ ಶೇಡಿಂಗ್ ಈಗ ನಾವು ಈಗ ಕಾಣಿಸ್ತಾ ಇದ್ದೀವಿ ನೋಡಿರಿ. ಪ್ರತಿಯೊಂದು ನಾನು ಯಾವ ಥರ ಈಗ ಅನುಸರಿಸಿದ್ದೇನೆ ಪ್ರತಿಯೊಂದು ಇದನ್ನು ನೀವು ನೋಡಿದ್ರಿ. ಈಗ ಮತ್ತೇನು ಮಾಡ್ಬೋದು, ಇದಕ್ಕೆ ಸ್ಟ್ರೋಕ್ ಮತ್ತು ಈಗ ಅದು ವೈಟ್ ಕಲರ್ ಯೂಸ್ ಮಾಡೋ ಅಥವಾ ಇದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ನೋಡಿ ಆ ಕಲರ್ ನಾವು ತಗೊಂಡು ಸ್ಟ್ರೋಕ್ ಮಾಡಬೇಕು. ಈಗ ಸ್ಟ್ರೋಕ್ ಅಂದರೆ ಏನು ಹೇಳಿದ್ರೆ ಪ್ರತಿಯೊಂದು ಸೈಡ್ ಲೈನ್ ಈಗ ನೋಡಿ ತೋರಿಸ್ತೇನೆ ಅದ್ರ. ಓಕೆ ನೋಡಿರಿ, ಈಗ ಇಷ್ಟೊಂದು ನಾನು ಕಂಪ್ಲೀಟ್ ಮಾಡಿದ್ದೇನೆ. ಈಗ ಇದಕ್ಕೆ ನಾನು ಏನು ಮಾಡ್ತಿದ್ದೇನೆ, ಅವಾಗ ಹೇಳಿದಾಗ ಸ್ಟ್ರೋಕನ್ನು ಮಾಡ್ತೀನಿ ನೋಡಿರಿ. ಅದು ವೈಟ್ ಆ ಕಲರ್ ತಗೊಂಡಿದ್ದೇನೆ. ಈಗ ನಾನು ವೈಟ್ ಅಂತ ಸ್ಟ್ರೋಕ್ ಮಾಡ್ತೀನಿ. ಈಗ ಸ್ಟ್ರೋಕ್ ಮಾಡಬೇಕಾದ್ರೆ ನಾವೇ ನೋಡಿರಿ ಎಲ್ಲ ಪ್ರತಿಯೊಂದು ಎಜ್ ಈಗ ಕರೆಕ್ಟ್ ಲೆವೆಲ್ ಮಾಡ್ಕೊಂಡು ಹೋಗ್ಬೋದು. ಏನಾದರೂ ನೋಡಿ ವೈಟ್ ಯೂಸ್ ಮಾಡಿದೆ ನೋಡಿ.
ಬ್ರಷ್ ಮೂಮೆಂಟ್ ಯಾವ ಥರ ನೀವು ಮಾಡ್ತಿರೋದು ನೋಡಿ. ನೋಡಿ ನೋಡಿ ಇಲ್ಲಿ ಬಂದಾಗ ಈ ಥರ ಟರ್ನಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ ಈಗೆಲ್ಲ ಇಲ್ಲಿ ಈ ಥರ ಹೀಗೆ ಹಿಡಿದ್ಬಿಟ್ರೆ ಇಲ್ಲಿ ಟಚ್ ಆಗುತ್ತೆ ಈ ಮೇಲ್ಗಡೆ ಪೋರ್ಷನ್. ಅದಕ್ಕೆ ಹೀಗೆ ಹಿಡ್ದಿದೆ ನೋಡಿ, ಹೀಗೆ ಹಿಡ್ದು ಈ ಥರ ಹಿಡಿದು ಇಲ್ಲೇ ಟರ್ನ್ ಮಾಡಬೇಕು. ನೆಕ್ಸ್ಟ್ ಈಗ ಮೇಲ್ಗಡೆ ಬಂದಾಗ ಈ ಥರ ಹಿಡಿಬೇಕು, ಈ ಥರ ಇಲ್ಲಿ ನೋಡಿ. ನಂತರ ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಹೀಗೆ ಹಿಡಿದ್ರೂ ಆಗುತ್ತೆ, ಈ ಥರ ಹಿಡಿಬೇಕು, ಈ ಥರ ಪೋರ್ಷನ್ ಇದೆ ಈ ಥರ. ನಂತರ ಇಲ್ಲಷ್ಟಿದೆ ನೋಡಿ. ಈಗ ಇಲ್ಲಿ ಮಾಡಬೇಕಾದ್ರೆ ನೋಡಿ ರೈಟ್ ಇಲ್ಲಿ, ನಂತರ ಮೇಲ್ಗಡೆ ಪೋರ್ಷನ್ ಇವಾಗ ಇಲ್ಲಿ ನೋಡಿ, ಈಗ ಇಲ್ಲಿ ನಂತರ ಇಲ್ಲಿ ನೋಡಿ, ಇಲ್ಲಿಷ್ಟು ಹೀಗೆ ಕಟ್ ಹೊಡಿಬೋದು. ಪೂರ್ತಿ ಒಂದು ಸಲಕ್ಕೆ ಸ್ಟ್ರೋಕ್ ಆಗಿದೆ, ನಮಗೆ ಸ್ಟ್ರೋಕ್ ಮೇಕಿಂಗ್ ಮಾಡಿದ್ದೇನೆ ನೋಡಿ. ನಂತರ ಪ್ರತಿಯೊಂದು ಅಕ್ಷರಕ್ಕೂ ನಾನು ಮಾಡ್ತಾ ಹೋಗ್ತೇನೆ. ಈಗ ಓಕೆ ನೋಡಿ, ಈಗ ಲಾಸ್ಟ್ ಅಕ್ಷರ ಬಂದಿದ್ದೇನೆ ನೋಡಿ. ಟೋಟಲ್ ಈಗ ನಾನು ಈಗ ಸ್ಟ್ರೋಕ್ ಕೂಡ ಮುಗೀತು. ಇವಾಗ ಕೊನೆಯ ಹಂತ ಬಂದಿದೆ ನೋಡಿ. ಇಲ್ಲೂ ಕೂಡ ನಾವು ಈಗಲೇ ಕೂಡ ಸರಿ ಮಾಡ್ಕೊಳ್ಬೋದು ನೋಡಿ. ಫಿನಿಶಿಂಗ್ ಕರೆಕ್ಟ್ ಆಗದಿದ್ರೆ ನೋಡಿ, ಇಲ್ಲೇ ಈ ಥರ ನೋಡಿ ಲಾಸ್ಟ್ ಮಾಡುವ, ಈ ಥರ ಮಾಡಿ ಇವಾಗ ಲಾಸ್ಟ್ ಇಲ್ಲಿ ಬ್ರಷ್ ಮೂಮೆಂಟ್ ನೋಡಿ, ಲಾಸ್ಟ್ ಹೀಗೆ ಟರ್ನಿಂಗ್ ಮಾಡ್ತೀನಿ ನೋಡಿರಿ. ಇದೇ ಥರ ಇರಬೇಕು ಮುಂದೆ ಕೂಡ ಕೈ. ಈಗ ಇದೇ ಥರ ರೌಂಡಲ್ಲಿ ರೊಟೇಟಿಂಗ್ ಆಗ್ತಾ ಇರಬೇಕು ನೋಡಿ. ರೊಟೇಟ್ ಇದೆ ಈ ಬ್ರಷ್ಗಳನ್ನು ಯಾವ ಥರ ಮೂಮೆಂಟ್ ರೊಟೇಟ್ ಅದು ನೋಡಿ. ಆಯ್ತು, ಈಗ ಕೊನೆಯ ಹಂತದಲ್ಲಿದೆ, ಸ್ಟ್ರೋಕ್ ಕೂಡ ಮುಗಿತು. ಓಕೆ ಈಗ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಈಗ ಅವಾಗ ಶೇಡಿಂಗ್ ಮಾಡಿದ್ದು ಹೇಳಿದ್ದೇನೆ. ನಂತರ ಈಗ ಸ್ಟ್ರೋಕು ಕೂಡ ನಾವು ಮುಗಿಸಿದ್ದೇವೆ ಈಗ. ಸೊ ಈಗ ನಾವೀಗ ಪೂರ್ತಿ ಒಂದು ಸಪ್ತಸಾಗರವನ್ನು ಯಾವ ಥರ ಈಗ ನೋಡಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ಪ್ರತಿಯೊಂದು. ಈಗ ಆವಾಗ ಸಪ್ತಸಾಗರ ಅಂತ ಯಾವ ಥರ ಬರೆಯೋದನ್ನು ಹೇಳ್ಕೊಟ್ಟಿದ್ದೆ. ನಂತರ ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಡಿದೆ, ನಾನು ಪೂರ್ತಿ ಇದನ್ನು ಶೇಡಿಂಗ್ ವಿತ್ ಸ್ಟ್ರೋಕ್ ಮೇಕಿಂಗ್ ಮಾತು ಕೂಡ ಮಾಡಿದ್ದೇನೆ. ಹೀಗೆ ಪ್ರತಿಯೊಂದು ವಿಡಿಯೋಗಳು ನಾನು ಇದೇ ಡಿಫ್ರೆಂಟ್ ಸ್ಟೈಲ್ಸ್ ಅಕ್ಷರಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೇನೆ. ಹಾಗೆ ಇನ್ನೂ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಇವತ್ತೇ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಮತ್ತು ಬೆಲ್ ಬಟನನ್ನು ಒತ್ತಿ. ಅಂದರೆ ಪ್ರತಿಯೊಂದು ಬರುವಂಥ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತದೆ. ಹಾಗೆ ಈ ಅಕ್ಷರಗಳನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ಡಿಫರೆಂಟ್ ಸ್ಟೈಲ್ ಆಗಿ ನಿಮಗೆ ಹೇಳ್ಕೊಡ್ತೇನೆ. ಹಾಗೆಯೇ ನೋಡಿ, ಈ ವಿಡಿಯೋದ ಹಿಂದಿನ ವಿಡಿಯೋ ಇದ್ದಾವೆ. ಒಂದು ಸಪ್ತಕಾಲಿ 2 ಅಕ್ಷರ ಬಂದಿದೆ, ನಂತರ ಸಾಗರ, ಒಟ್ಟು 2 ವಿಡಿಯೋಗಳಿದ್ದಾವೆ ಇನ್ನೂ ಕೂಡ. ಆ ವಿಡಿಯೋಗಳನ್ನು ನಾನು ಇನ್ನು ನಮ್ಮ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಅದನ್ನು ನೀವು ಓಪನ್ ಮಾಡಿ ಮತ್ತು ಹಳೆಯ ವಿಡಿಯೋ ಕೂಡ ನೀವು ವಾಚ್ ಮಾಡ್ಬೋದು. ಹೀಗೆ ಇವತ್ತಿನ ಪೂರ್ತಿ ವಿಡಿಯೋದಲ್ಲಿ ನೋಡಿರಿ ಈ ಸಪ್ತಸಾಗರ ಯಾವ ಥರ ಶೇಡಿಂಗ್ ಮಾಡಿದ್ದೇನೆ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ ಅಕ್ಷರಗಳಿದ್ದಾವೆ ಮತ್ತು ಇಂಗ್ಲೀಷ್ ಅಕ್ಷರನ ಯಾವ ಥರ ಮಾಡ್ಬೋದು. ಮತ್ತು ಪ್ರತಿಯೊಂದು ಈ ಕನ್ನಡದಲ್ಲಿ ಇನ್ನೂ ಮತ್ತು ಹಲವಾರು ಡಿಫರೆಂಟ್ ಫಾಂಟ್ ಸ್ಟೈಲ್ಗಳಿದ್ದಾವೆ, ಅದನ್ನು ಕೂಡ ನಾನು ಹೇಳ್ಕೊಡ್ತೇನೆ. ಓಕೆ, ನಮಸ್ಕಾರ.